ಎಲ್ಲಿಗೆ ಹೋಗಿರ್ತಾಳೆ? ಬಂದ್ಬಿಟ್ರ ಅಣ್ಣ? ನಡೀರಿ ಹೋಗೋಣ. ಎಲ್ಲಿಗೆ ತಂಗಿಮ್ಮ? ಮನೆಗೆ. ಮತ್ತೆ ಕಾರು? ಇಲ್ಲಿ ನೋಡಿ. ಈ ಕಾರಲ್ಲಮ್ಮ, ಇಷ್ಟೊತ್ತು ನೀನ್ ಓಡಿಸಿದ ಕಾರು. ಅದಾ, ಗುಂಡಿ ರೋಡಲ್ಲಿ ಓಡಿಸಿದ್ನಲ್ವಾ, ಡ್ಯಾಮೇಜ್ ಆಗಿದೆ, ಗ್ಯಾರೇಜ್ ಕೊಟ್ಟಿದ್ದೀನಿ. ಅಯ್ಯೋ, ಡಿಕ್ಕಿ ಹೇಗಿದ್ಯಮ್ಮ? ಅಲ್ಲ, ಇಡೀ ಕಾರ್ನ ಬಿಟ್ಟು ಡಿಕ್ಕಿ ಬಗ್ಗೆ ಮಾತ್ರ ಕೇಳ್ತಿದ್ದೀರಲ್ಲ ಅಣ್ಣ. ಅಂದ್ರೆ ಡಿಕ್ಕಿನೇ ಅಲ್ವೇನಮ್ಮ ಇಂಪಾರ್ಟೆಂಟು? ಅದೇನು, ಕಾರಿಗೆ ಎಂಜಿನ್ ಅಲ್ವಾ ಮುಖ್ಯ? ನನ್ನ ಇಂಜಿನ್ ಆ ಡಿಕ್ಕಿಲಿದ್ಯಮ್ಮ. ನಿಮ್ ಇಂಜಿನ? ಅದೇ, ಕಾರ್ ಇಂಜಿನ್ ಡಿಕ್ಕಿಲಿದೆ ಅಂತಿದ್ದೀನಿ, ನನ್ನ ಕರ್ಮ. ಅಯ್ಯೋ, ಅದೆಲ್ಲ ಅವ್ರು ನೋಡ್ಕೋತಾರೆ, ನಾವು ಮನೆಗೆ ಹೋಗೋಣ ಬನ್ನಿ. ಅಯ್ಯಯ್ಯೋ, ಆ ಕಾರ್ನ ಬಿಟ್ಟು ನಾನು ಮನೆಗೆ ಬಂದ್ಬಿಟ್ರೆ ನನ್ ಡಿಕ್ಕಿ ಡ್ಯಾಮೇಜ್ ಆಗತ್ತೆ. ನೀನ್ ಹೋಗು. ಕಾರ್ ಇಲ್ದೆ ಹೇಗ್ ಹೋಗೋದು? ಕಾಲಲ್ಲಿ ನಡ್ಕೊಂಡು ಹೋಗಮ್ಮ, ಸ್ವಲ್ಪನಾದ್ರೂ ತೂಕ ಕಮ್ಮಿ ಆಗತ್ತೆ. ಅಣ್ಣ, ಆರೋಗ್ಯನೇ ಮಹಾಭಾಗ್ಯನಮ್ಮ. ನೀನ್ ಹೋಗು ಮಹಾತಾಯಿ, ಹೋಗು. ಅಯ್ಯಯ್ಯೋ, ಮದುವೆ ಆದಾಗಿದ್ರೆ ಚಂದ್ರಿಕಾ ಒಂದು ಹೊತ್ತು ಕೂಡ ಕಷ್ಟಪಟ್ಟಿಲ್ಲ. ಇವಾಗ ನೇರವಾಗಿ ಕಾರ್ ಜೊತೆಗೆ ಗ್ಯಾರೇಜ್ಗೆ ಬಂದಿದ್ದಾಳೆ. ಎಷ್ಟು ರಿಪೇರಿ ಮಾಡ್ಬೇಕೋ ಏನೋ. ಅಯ್ಯಯ್ಯೋ, ನಾನು ಪೌಡ್ರ್ ರಾಮಕೃಷ್ಣ. ಈಗಷ್ಟೇ ದಪ್ಪಗಿರೋ ಕುಂಬಳಕಾಯಿ ತರ ಇರೋ ಒಬ್ಳು ಹೆಂಗಸು ಬಂದಿದ್ರಲ್ವಾ? ಸಾರಿ, ಅವರೆಲ್ಲ ಹೊರಟೋದ್ರು. ಹಬ್ಬ ಗೊತ್ತಯ್ಯ. ಅವಳು ನನ್ನ ತಂಗಿ. ನಮ್ಮ ಅಳಿಯನ ಕಾರ್ ತಗೊಂಡು ಇಲ್ಲಿಗೆ ಬಂದಿದ್ಲು. ಆ ಕಾರಲ್ಲಿ ಯಾಕೆ? ಕಾರಲ್ಲಿ ನನ್ನ ವಸ್ತು ಒಂದು ಉಳ್ಕೊಂಡ್ ಬಿಟ್ಟಿದೆ, ಅದ್ ಬೇಕು. ಸಂಜೆ ಬನ್ನಿ. ನನ್ಗೆ ಈಗ್ಲೇ ಬೇಕು. ಆಗಲ್ಲ. ಯಾಕಾಗಲ್ಲ? ಕಾರ್ಗೋಸ್ಕರ ಪೌಡರ್ ರಾಮಕೃಷ್ಣ ಅಂತ ಒಬ್ರು ಬರ್ತಾರೆ. ಅವ್ರು ಎಷ್ಟೇ ಬೇಡ್ಕೊಂಡ್ರು ಈವ್ನಿಂಗ್ ವರ್ಗೂ ಕಾರ್ ಮಾತ್ರ ಕೊಡ್ಬೇಡಿ. ಸರಿ ಮೇಡಮ್. ಯಾಕಂದ್ರೆ ಈಗಷ್ಟೇ ಕಾರ್ನ ಅಂಡರ್ ಗ್ರೌಂಡ್ ಕಳ್ಸಿದೀವಿ. ಅಲ್ಲಿ ರಿಪೇರಿ ಆದ್ಮೇಲೆ ವಾಟರ್ ಸರ್ವಿಸ್ ಮಾಡಿ ಕೊಡ್ತೀವಿ. ಅಲ್ಲಿವರೆಗೂ ವೇಟ್ ಮಾಡಿ. ಅಯ್ಯಯ್ಯೋ, ಏನು ಗಾಡಿನ ಅಂಡರ್ ಗ್ರೌಂಡ್ ಕಳಿಸಿದ್ಯಾ? ಅಯ್ಯೋ ನನ್ ಚಂದ್ರಿಕಾ, ನಿನಗೆ ಅಂಡರ್ ಗ್ರೌಂಡ್ ಬ್ಯೂರಿಯಲ್ ಗ್ರೌಂಡ್ ಆಗೋಯ್ತಾ? ಇಂಥ ಬದುಕಿ ಕೊನೆಗೆ ಗ್ಯಾರೇಜ್ ಅಲ್ಲಿ ಹೋಗ್ತಿದೀಯಾ? ಅಯ್ಯೋ ನನ್ ಚಂದ್ರಿಕಾ, ಚಂದ್ರಿಕಾ ಅಬ್ಬಾ. ಅಯ್ಯೋ, ನನ್ ಬುದ್ಧಿಗಿಷ್ಟು ನಿನಗ್ ಬೊಟ್ಟಿಟ್ಬಿಟ್ನಲ್ಲ ಜೈ. ಇವಳಗ್ ತಾನೇ ಇಡ್ಬೇಕು. ಪರವಾಗಿಲ್ಲ ಚಿಕ್ಕಮ್ಮ, ಎಲ್ರಿಗೂ ಇಟ್ಬಿಡು. ಏನಮ್ಮ ಹಾಗೆ ನೋಡ್ತಿದ್ಯಾ? ಈ ಮನೆ ನೋಡ್ತಿದ್ರೆ ನಿಂಗೇನಾದ್ರೂ ನೆನ್ಪಾಗ್ತಿದ್ಯಾ? ಏನೋ ಗೊತ್ತಾಗ್ತಿಲ್ಲ ರೀ, ಏನೇನೋ ನೆನಪಿಗೆ ಬರ್ತಿರೋ ಹಾಗಿದೆ. ಇದಕ್ಕೂ ಮುಂಚೆ ಯಾವತ್ತೋ ನಾನು ಈ ಮನೆಗೆ ಬಂದಾಗ ಅನ್ನಿಸ್ತಿದೆ. ಈ ಗೋಡೆಗಳು, ಈ ಪರಿಸರ ಮೊದಲೇ ನನಗೆ ಚೆನ್ನಾಗಿ ಗೊತ್ತಿರೋ ಹಾಗೆ ಅನ್ನಿಸ್ತಿದೆ. ಹೌದಮ್ಮ, ಸರಿಯಾಗಿ ನೆನಪು ಮಾಡ್ಕೋ.
ಈ ಮನೆಗ್ ನೀನ್ ಯಾವಾಗ ಬಂದಿದ್ಯೋ ನೆನಪು ಮಾಡ್ಕೊಮ್ಮ. ಇಲ್ಲ ಇಲ್ಲ ಏನು ಗೊತ್ತಾಗ್ತಿಲ್ಲ. ಇನ್ನು ಟ್ರೈ ಮಾಡಿ ಮೇಡಮ್. ಏನ್ ಟ್ರೈ ಮಾಡ್ಬೇಕು ಕೇಶವ? ನಮ್ಮಮ್ಮ ಈ ಮನೆಗೆ ಯಾವತ್ತೂ ಬಂದಿಲ್ಲ. ಬಂದ್ರು ಹೊರಗಡೆಯಿಂದ ನೋಡಿ ಹೊರಟೋದ್ರಂತೆ. ಯಾಕೆ ನಮ್ಮ ಅಮ್ಮಂಗೆ ತೊಂದರೆ ಕೊಡ್ತಿದ್ದೀರಾ? ಹಾ, ಕೋಪ ಮಾಡ್ಕೊಳ್ಬೇಡಿ ಯಜಮಾನ್ರೆ. ಮೇಡಮ್ ಅವ್ರು ಯಾವಾಗಾದ್ರೂ ಮನೆಗ್ ಬಂದಿರ್ಬೋದಲ್ವಾ? ಆ ಮೆಮೊರೀಸ್ ನೆನ್ಪಿಗೆ ಬಂದ್ರೆ ಚೆನ್ನಾಗಿರತ್ತೆ. ನೀನ್ ಯಾವತ್ತಾದ್ರೂ ಈ ಮನೆಗ್ ಬಂದಿದ್ಯಾ ಅಮ್ಮ? ಅಮ್ಮ ಈ ಮನೆಗೆ ಯಾವತ್ತೂ ಬಂದಿಲ್ಲ ದಿವ್ಯಾ. ನೀನು ನಾನು ಬಂದಿದ್ದೀವಿ.